ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಂದರೆ ಜಾಕ್ ಮತ್ತು ಜುಕ್ಕಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಜಾಕ್ ಮಿಷಿನು ಹಾಗೆ ಜುಕ್ಕಿ ಮಿಷಿನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನಕ್ಕೆ ಜುಕ್ಕಿ ಮಿಷಿನು ಮತ್ತು ಜಾಕ್ ಮಿಷಿನು ತುಂಬ ಜನ ಗೊತ್ತಿಲ್ಲ. ಸೊ ಏನು ಮಾರ್ಕೆಟಲ್ಲಿ ಪ್ರೈಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಷ್ಟೋ ಜನ ಜುಕ್ಕಿ ಅಂತಾರೆ. ಸೊ ಈ ಡಿಫ್ರೆನ್ಸ್ನ ನೀವು ತಿಳ್ಕೊಳ್ಳೇಬೇಕು. ಹಂಗಂದರೆ ನೀವು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಸೊ ಜಾಕ್ಗೂ ಮತ್ತು ಜುಕ್ಕಿಗೂ ಎಷ್ಟು ಡಿಫ್ರೆಂಟ್ ಇದೆ, ಪ್ರೈಸಲ್ಲಾಗಿರ್ಬೋದು ಮತ್ತು ಮೇಂಟೆನೆನ್ಸಲ್ಲಾಗಿರ್ಬೋದು. ಸೊ ಎಷ್ಟು ಡಿಫ್ರೆನ್ಸ್ ಇದೆ. ಜುಕ್ಕಿ ಇವಾಗಿನ ಬಜಾರಲ್ಲಿ ಏನು ರೇಟ್ ಓಡ್ತಾ ಇದೆ, ಸೊ ಜಾಕ್ಗೂ ಜುಕ್ಕಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ಹೇಳ್ಕೊಂಡು ಕೊಡ್ತೀನಿ. ಸೊ ಯಾವ ಮಾಡಲ್ಲು, ಸೊ ಎಲ್ಲಿ ಯಾವ ದೇಶದಿಂದ ಇದು ಉತ್ಪತ್ತಿ ಆಗಿದ್ದು, ಯಾವ ದೇಶದಿಂದ ಇದು ಉತ್ಪಾದನೆ ಆಗಿ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ನನಗೆ ಮೇನಾಗಿ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಬಂದರೆ ಖಂಡಿತವಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ನನಗೆ ತುಂಬಾ ಒಳ್ಳೆ ಗುಡ್ ಕ್ವಶನ್ ಅಂತ ಅನ್ನಿಸ್ತು. ನನಗೆ ತುಂಬ ಗುಡ್ ಕ್ವಶನ್ಸ್ಗೆ ಸೊ ಅದು ಖಂಡಿತವಾಗ್ಲೂ ಅದನ್ನು ಜನಗಳಿಗೂ ತಿಳ್ಕೊಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಜನ ತಿಳ್ಕೊಳ್ಬೇಕು ಇವೆಲ್ಲರೂ. ಸೊ ಎಲ್ಲಿಂದ ಬಂದಿರೋದು, ಸೊ ಎಷ್ಟು ಪ್ರೈಸ್ ಆಗುತ್ತೆ, ಮಾರ್ಕೆಟಲ್ಲಿ ಏನು ಪ್ರೈಸ್ ಓಡ್ತಾ ಇದೆ, ಇವೆಲ್ಲ ತಿಳ್ಕೊಂಡಿರಬೇಕು. ಸೊ ಕೆಲವೊಂದು ಕ್ವಶನ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆಗಿರೋದಕ್ಕೆ ಖಂಡಿತವಾಗಿ ನಾನು ವೀಡಿಯೋನ ಮಾಡ್ತೀನಿ. ಸೊ ನನಗೆ ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಆ ಡಿಫ್ರೆನ್ಸ್ನ ಹೇಳ್ಕೊಡ್ತಿದ್ದೀನಿ. ಕಂಪ್ಲೀಟಾಗಿ ಡೀಟೇಲ್ಸ್ನ ನೋಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ಅದಕ್ಕೂ ಮುಂಚೆ ಎಲ್ಲ ಚಾನಲ್ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಯಾಕಂದರೆ ಹೊಸ ಮಿಷಿನ್ಗಳ ಬಗ್ಗೆ ಹಾಗೆ ಮಿಷಿನ್ಗಳ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇರ್ತೀನಿ. ಸೊ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಪಿಕ್ಚರ್ನ ಹಾಕ್ತಾ ಹೋಗ್ತೀನಿ. ಸೊ ಹಾಗೆ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ನೋಡಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಇನ್ನು ಫಸ್ಟು ಜಾಕ್ ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜಾಕ್ ಮಿಷಿನ್ ಬಂದ್ಬಿಟ್ಟು ಚೈನೀಸ್ ಬ್ರ್ಯಾಂಡ್ ಇಂಡಸ್ಟ್ರಿಯಲ್ ಸೇವಿಂಗ್ಸ್ ಮಿಷಿನು. ಇದು ಹೈ ಸ್ಪೀಡ್ನಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಸರ್ವ ಮೋಟಾರ್ ಇರುತ್ತೆ, ಹಾಗೆ ಕರೆಂಟ್ ಕೂಡ ಕನ್ಸಮ್ಯೂಷನ್ ಮಾಡ್ಕೊಳ್ಬೋದು, ಅಂದರೆ ಕಡಿಮೆ ಮಾಡ್ಕೊಳ್ಬೋದು. ಜಾಕ್ ಮಿಷಿನಲ್ಲಿ ಹೊಸ ಟೈಲರ್ಸ್ಗಳಿಗೆ ಮತ್ತು ಮೀಡಿಯಂ ಬಜೆಟ್ ಇರೋರಿಗೆ ತುಂಬಾ ಸೂಕ್ತ. ಇನ್ನು ಜುಕ್ಕಿ ಮಿಷಿನ್ ಕಡೆ ನೋಡೋದಾದರೆ ಜುಕ್ಕಿ ಬಂದ್ಬಿಟ್ಟು ಜಪಾನ್ ಬ್ರ್ಯಾಂಡ್ ಸೇವಿಂಗ್ಸ್ ಮಿಷಿನ್ ಆಗಿರೋದ್ರಿಂದ ಇದು ಕ್ವಾಲಿಟಿ ಮತ್ತು ನಿಮಗೆ ತುಂಬಾ ಫೇಮಸ್ ಆಗಿರುತ್ತೆ. ಇನ್ನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರು ಕೂಡ ಈಟ್ ಆಗಲ್ಲ. ಲಾರ್ಜ್ ಟೈಲರಿಂಗ್ ಶಾಪು ಮತ್ತು ಫ್ಯಾಕ್ಟ್ರಿ ಯೂಸ್ಗೆ ಜುಕ್ಕಿ ಮಿಷಿನು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಇನ್ನು ಜುಕ್ಕಿ ಮತ್ತು ಜುಕ್ಕಿಲಿ ಡಿಫ್ರೆನ್ಸ್ ನೀವು ನೋಡೋದಾದ್ರೆ, ಇನ್ನು ಜಾಕ್ ಮಿಷಿನ್ ಬೆಲೆ ಸ್ವಲ್ಪ ಕಡಿಮೆ, ಜುಕ್ಕಿ ಮಿಷಿನ್ ಬೆಲೆ ಸ್ವಲ್ಪ ಜಾಸ್ತಿ. ಇನ್ನು ಜಾಕ್ ಮಿಷಿನ್ ಅಲ್ಲಿ ಸರ್ವಿಸಿಂಗು ತುಂಬಾ ಸುಲಭವಾಗಿರುತ್ತೆ, ಜುಕ್ಕಿ ಮಿಷಿನ್ ಅಲ್ಲಿ ಸರ್ವಿಸಿಂಗು ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ. ಇನ್ನು ಜಾಕ್ ಮಿಷಿನ್ ಬಿಗಿನರ್ಸ್ಗೆ ತುಂಬಾನೇ ಗುಡ್ ಅಂತಾನೆ ಹೇಳ್ಬೋದು. ಜುಕ್ಕಿ ಮಿಷಿನ್ ಪ್ರೊಫೆಷನಲ್ಸ್ ಗಳಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ಜಾಕ್ ಮಿಷಿನ್ ಪಾರ್ಟ್ಸ್ ಬಂದ್ಬಿಟ್ಟು ಈಸಿಲಿ ಅವೈಲಬಲ್ ಇರುತ್ತೆ. ಜುಕ್ಕಿ ಮಿಷಿನ್ ಪಾರ್ಟ್ಸ್ ಬಂದ್ಬಿಟ್ಟು ಕ್ವಾಲಿಟಿ ಪ್ರೀಮಿಯಂ ಆಗಿರುತ್ತೆ. ಇನ್ನು ಸ್ಪೀಡ್ ಮತ್ತೆ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಜಾಕ್ ಮಿಷಿನ್ ಸ್ಪೀಡು ತುಂಬಾ ಫಾಸ್ಟ್ ಇರುತ್ತೆ, ಜುಕ್ಕಿ ಮಿಷಿನ್ ಸ್ಪೀಡು ಸೇಮ್ ಫಾಸ್ಟ್ ಇರುತ್ತೆ. ಓಕೆನಾ. ಇನ್ನು ಸ್ಟಿಚಿಂಗು ಫಿನಿಶಿಂಗು ತುಂಬಾ ನೀಟ್ ಇರುತ್ತೆ ಎರಡರಲ್ಲೂ ಕೂಡ ಬ್ಲೌಸ್ ಸ್ಟಿಚಿಂಗು ಆಮೇಲೆ ಬಲ್ಕ್ ಆರ್ಡರು ಮತ್ತೆ ಸ್ಟ್ರೈಟ್ ಸ್ಟಿಚಿಂಗು ಎಲ್ಲಾನು ಕೂಡ ನೀವು ಎಷ್ಟು ಬೇಕಾದ್ರೂ ಹೆವಿ ಡ್ಯೂಟಿ ಮಾಡ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಯಾವ ಮಿಷಿನ್ ಯಾರು ತಗೊಳ್ಬೋದು ಅಂತ ನೋಡೋದಾದ್ರೆ, ನೀವು ಹೊಸ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡ್ತಿದ್ರೆ ಜಾಕ್ ಮಿಷಿನ್ ತಗೊಳ್ಳಿ. ನೀವು ಲಾಂಗ್ ಟರ್ಮ್ ಪ್ರೊಫೆಷನಲ್ ಯೂಸ್ ಬೇಕಂತ ಅಂದ್ರೆ ಜುಕ್ಕಿ ಮಿಷಿನ್ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಎರಡೂ ಮಿಷಿನ್ ಕೂಡ ಒಳ್ಳೇದೇನೆ, ಆದ್ರೆ ನಿಮ್ಮ ಬಜೆಟ್ ವರ್ಕ್ ಲೋಡ್ ಬೇಕು ಅಂತ ಅಂದ್ರೆ ಫ್ಯೂಚರ್ ಪ್ಲಾನ್ ನೋಡೋ ಆಯ್ಕೆ ಮಾಡ್ಕೊಳ್ಬೇಕು. ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಯ್ತು ಅಂತ ಕೂಡ ತುಂಬಾನೇ ಅನ್ಕೊಳ್ತೀನಿ ನಾನು. ಹಾಗೆ ಇದರಲ್ಲಿ ತುಂಬಾ ಮೇನ್ ಪಾಯಿಂಟ್ ಹೇಳ್ತೀನಿ ನಾನು ನೋಡಿ. ಮೇನ್ ಪಾಯಿಂಟ್ ಅಂತ ಅಂದ್ರೆ ನಿಮಗೆ ತುಂಬಾ ಬಿಗಿನರ್ಸ್ಗಳಿಗಾದ್ರೆ ನಿಮಗೆ ಈ ಒಂದು ಜಾಕ್ ಮಿಷಿನ್ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಜುಕ್ಕಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಇನ್ನು ನಿಮಗೆ ಜುಕ್ಕಿ ಬಂದ್ಬಿಟ್ಟು ಪ್ರೊಫೆಷನಲ್ ಟೈಲರ್ಸ್ಗಳು ತುಂಬಾನೇ ವರ್ಷಗಳ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆ ಪ್ರೊಫೆಷನಲ್ಸ್ ಇರ್ತಾರೆ ಗೊತ್ತಾ, ಅಂಥವ್ರಿಗಂತೂ ಈ ಒಂದು ಜುಕ್ಕಿ ಮಿಷಿನ್ ತುಂಬಾನೇ ಸೂಟಬಲ್ ಆಗುತ್ತೆ. ಇನ್ನು ಜಾಕ್ ಮಿಷಿನ್ ಬಿಗಿನರ್ಸ್ಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಇನ್ನೊಂದು ಸ್ಪೀಡು ಕೂಡ ಎರಡರಲ್ಲೂ ಸೇಮ್ ಇರುತ್ತೆ. ಅದೇನೋ ಸ್ಪೀಡು ಇದ್ರಲ್ಲಿ ಜಾಸ್ತಿ ಅದ್ರಲ್ಲಿ ಕಮ್ಮಿ ಅನ್ನೋ ತರ ಏನಿಲ್ಲ. ಸೊ ಇದು ಜಪಾನ್ ಮಾಡಲಾಗಿರೋದು. ಸೊ ಸಾಮಾನ್ಯವಾಗಿ ಜಪಾನ್ ಮಾಡಲ್ಗಳಲ್ಲಿ ಸ್ವಲ್ಪ ರೇಟು ಜಾಸ್ತಿನೇ ಇರುತ್ತೆ. ಚೈನೀಸ್ ಮಾಡಲ್ ನಿಮ್ಗೆ ಗೊತ್ತೇ ಇರುತ್ತೆ. ಚೈನಾ ಸೈಟ್ಗಳೆಲ್ಲ ಸ್ವಲ್ಪ ಕಮ್ಮಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಕೊಡ್ತಾರೆ. ಈ ಜಪಾನಲ್ಲಿ ನಿಮಗೆ ಪರ್ಫೆಕ್ಟ್ ಫಿನಿಶಿಂಗು ಪರ್ಫೆಕ್ಟ್ ಆಗಿರುತ್ತೆ. ಸೊ ಜುಕ್ಕಿ ಗ್ರೇಟ್ ಅಂತಾನೆ ಹೇಳ್ತೀನಿ. ಸೊ ಎರಡೂ ಕೂಡ ಬೆಸ್ಟೇನೆ. ಸೊ ನಿಮಗೆ ಹೆವಿ ದುಡ್ಡಲ್ಲಿ ಬೇಕು ಅಂತ ಅನ್ನೋರು ಜುಕ್ಕಿನ ಪರ್ಚೇಸ್ ಮಾಡ್ಕೊಳ್ಳಿ. ಜಾಕ್ ನಮಗೆ ಬಜೆಟ್ ಫ್ರೆಂಡ್ಲಿ ಸಾಕು ಅಂತಂದವರು ಜಾಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಎರಡರಲ್ಲೂ ಕೂಡ ಸೇಮ್ ಮಿಷಿನ್ ಅಂದ್ರೆ ಎರಡು ಕೂಡ ಸೇಮ್ ಸ್ಟಿಚಿಂಗ್ಗೆ ಬರುತ್ತೆ. ಯಾವುದು ಕೂಡ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ. ಎರಡೂ ಕೂಡ ಸೂಪರ್ ಆಗಿರುವಂತಹ ಮಿಷಿನ್ಗಳ. ಇನ್ನು ನೀವು ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ
ಇನ್ನು ಜಾಕ್ ಮಿಷಿನ್ ನೋಡೋದಾದ್ರೆ ಇವಾಗಿನ ಮಾಡೆಲ್ಲು A4 ಆಗಿರ್ಬೋದು, A5, F4 ಎಕ್ಸೆಟ್ರಾ. ಸೊ ಇವೆಲ್ಲ ನಿಮಗೆ 28,000 ಇಂದ 40,000 ಒಳಗಡೆ ನಿಮಗೆ ಜಾಕ್ ಅನ್ನೋದು ಸಿಗ್ತಾ ಇದೆ. ಇನ್ನು ಜುಕ್ಕಿ ಮಿಷಿನ್ ಪ್ರೈಸ್ನ ನೋಡೋದಾದ್ರೆ 45,000 ಇಂದ 75,000 ಒಳಗಡೆ ನಿಮಗೆ ಸಿಗುತ್ತೆ. ಅಂದರೆ 45,000 ಹೆಚ್ಚು ಕಮ್ಮಿ ನಿಮಗೆ ಮಾರ್ಕೆಟ್ ಪ್ರೈಸು ಇವಾಗೆ ಓಡ್ತಾ ಇರೋಂತಹ ಬೆಲೆ. ಇನ್ನು ವಾರಂಟಿ ಎಲ್ಲ ನಿಮಗೆ ಒಳ್ಳೆ 1 ವರ್ಷ ವಾರಂಟಿನ ಕೊಡ್ತಾರೆ. ಸೊ ಜಾಕ್ ಮಿಷಿನ್ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ, ಜುಕ್ಕಿ ಮಿಷಿನ್ ಬಂದ್ಬಿಟ್ಟು ಪ್ರೀಮಿಯಮು, ಲಾಂಗ್ ಲೈಫ್ ಬರುತ್ತೆ. ಜಾಕ್ ಸರ್ವಿಸಿಂಗು ತುಂಬ ಚೀಪ್ ಆಗಿರುತ್ತೆ, ಜುಕ್ಕಿ ಸರ್ವಿಸಿಂಗು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ನಿಮಗೆ ಈ ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಜಾಕ್ ತಗೊಳ್ಳೋದ್ರೆ ಬಜೆಟ್ ಫ್ರೆಂಡ್ಲಿ, ನಿಮ್ಗೆ ಐಟಮ್ ಎಲ್ಲ ಕೂಡ ಬೇಗನೆ ಸಿಗುತ್ತೆ. ಜುಕ್ಕಿಲಿ ಸ್ವಲ್ಪ ನಿಮಗೆ ಬಜೆಟ್ ಫ್ರೆಂಡ್ಲಿ ಬರಲ್ಲ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಐಟಮ್ಸು ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಸರ್ವಿಸ್ ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಇನ್ನು ನಿಮಗೆ ಜಾಕ್ ಮಿಷಿನ್ ಮತ್ತು ಜುಕ್ಕಿ ಮಿಷಿನು ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ. ಸೊ ಇನ್ನು ಜಾಕ್ ಬಂದುಬಿಟ್ಟು ನಿಮಗೆ ಚೈನಾ ದೇಶದ್ದು, ಜುಕ್ಕಿ ಬಂದುಬಿಟ್ಟು ಜಪಾನ್ ಕಡೆಯಿಂದ ಮಾಡೆಲ್ ಆಗಿರುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಏನಂತ ಅಂದರೆ, ನಿಮಗೆ ಬಂದುಬಿಟ್ಟು ಯಾವುದೇ ಒಂದು ಮಿಷಿನ್ ಪರ್ಚೇಸ್ ಮಾಡಬೇಕಾದ್ರೂ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎರಡು ಮಿಷಿನಲ್ಲೂ ನಿಮಗೆ ಫ್ಯೂಚರ್ ಪ್ಲ್ಯಾನು, ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ, ನಿಮಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಹೊಸ್ದಾಗಿ ಪ್ರೊಫೆಷ್ನಲ್ ಅಂದರೆ ನೀವು ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಳ್ಳೆ ಟೈಲರಿಂಗ್ ಮಿಷಿನ್ ಬೇಕು ಅಂದರೆ ಗೋ ವಿತ್ ಜಾಕು. ಪ್ರೊಫೆಷ್ನಲಿ ನಿಮಗೆ ಲಾಂಗ್ ಟರ್ಮ್ ಯೂಸ್ ಆಗಬೇಕು ಅಂದರೆ ಗೋ ವಿತ್ ಜುಕ್ಕಿ. ಅಷ್ಟೇ, ಇದರಲ್ಲಿ ಇನ್ನೇನು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಟೈಲರಿಂಗ್ ಅನ್ನೋದು ಬರೀ ಸ್ಕಿಲ್ ಮಾತ್ರ ಅಲ್ಲ, ಅದೊಂದು ಫ್ಯೂಚರ್ ಅಂತಲೇ ಹೇಳ್ಬೋದು. ನೀವು ಜಾಕ್ ಆದರೂ ತೊಗೊಳ್ಳಿ, ಜುಕ್ಕಿ ಆದರೂ ತೊಗೊಳ್ಳಿ, ಎರಡು ಕೂಡ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಮತ್ತು ಜಾಕ್ ಆಗಲಿ ತೊಗೊಳ್ಳಿ, ಜುಕ್ಕಿ ತೊಗೊಂಡ್ರು ಕೂಡ ಮೇಂಟೆನೆನ್ಸ್ ಮೇಲೇ ಡಿಪೆಂಡ್ ಆಗುತ್ತೆ. ನೀವು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಷಿನು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೆರಡು ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಿಮ್ಗೆ ಎರಡು ಮಿಷಿನ್ ಯಾವ ಮಿಷಿನ್ ಬೇಕಂದ್ರೆ ಬೇಕಾದ್ರೆ ಸ್ಕ್ರೀನಲ್ಲಿ ನಂಬರ್ನ ಹಾಕಿರ್ತೀನಿ. ಸೊ ಬೇಕು ಅಂತಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪ್ರೈಸ್ನ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಹಂಗೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಈ ನಂಬರ್ಗೆ ಕಾಲ್ ಮಾಡಿ ಮಿಷಿನ್ ಬೇಕಾದರೆ ನೀವು ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ಅದಕ್ಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.